ಪ್ರಜ್ವಲ್ ಸರೇನೆ ಮೇನ್ ಆರೋಪಿ ಅಂತ ಹೇಳ್ತೀವಿ. ಎಲ್ಲೂ ಪ್ರಜ್ವಲ್ ಸರ್ ಫೋಟೋನೇ ಕಾಣಿಸ್ತಾ ಇಲ್ವಲ್ಲ. ಈ ಹೊಲಸು ರಾಜಕಾರಣನ ನಮ್ಮ ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ಅವರು ಯಾಕೆ ಮಾಡಬೇಕಿತ್ತು? ನಮ್ಮ ಪ್ರಜ್ವಲ್ ಸರ್ ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ, ನಮ್ಮ ರೇವಣ್ಣ ಸಾಹೇಬ್ರು ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಏನಿದೆ ಸಾಕ್ಷಿ? ಹೆಣ್ಮಕ್ಳನ್ನ ಮುಂದೆ ಇಟ್ಕೊಂಡು ದಯವಿಟ್ಟು ಯಾರು ಕೂಡ ರಾಜಕೀಯ ಮಾಡಬೇಡಿ. ನಮ್ಮ ಪ್ರಜ್ವಲ್ ಅಣ್ಣನೇ ಗೆಲ್ಲೋದು, ನೆಕ್ಸ್ಟ್ MP ಆಗಿ ಅವರೇನೇ ಸರ್ ಬರೋದು. ದೇವೇಗೌಡರು ಫ್ಯಾಮಿಲಿ ಅವರಾಗಲಿ, ರೇವಣ್ಣ ಸಾಹೇಬ್ರಾಗಲಿ, ಪ್ರಜ್ವಲ್ ಅಣ್ಣ ಆಗಲಿ ಯಾರು ಕೂಡ ಹೆಣ್ಮಕ್ಳ ಬಗ್ಗೆ ಕೆಟ್ಟಾಗಿ ನಡ್ಕೊಂಡಿಲ್ಲ. ನಮ್ಮ ಪ್ರಜ್ವಲ್ ಅಣ್ಣ ಒಳ್ಳೆಯವರೇನೆ ಸರ್. ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಎಲ್ಲರೂ ನಮ್ಮನ್ನ ಅಂತಲ್ಲ ಎಲ್ಲರೂ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡಿದ್ದಾರೆ. ನಮ್ಮ ಪ್ರಜ್ವಲ್ ಅಣ್ಣವ್ರ ಅಪರಾಧಿ ಅಲ್ಲ ಸರ್. ತಾತನ ಕಾಲದಿಂದ ನಾವು JDS ಅಂತ ಹೇಳ್ತೀವಿ ಸರ್. ದೊಡ್ಡ ಮನೆಯವ್ರು ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ ಸರ್. ಹೆಣ್ಮಕ್ಳು ಗೌರವ ಕೊಡುವಂತ ಒಂದು ಫ್ಯಾಮಿಲಿ ಅವ್ರದೇ. ನಾವೊಂದು ಆಸದ ಹೆಣ್ಮಕ್ಳಾಗಿ ಏನು ಕೇಳಕ್ಕೆ ಇಷ್ಟಪಡ್ತೀವಿ ಅಂದರೆ, ಈ ಹೆಣ್ಮಕ್ಳು ಮುಂದಿಟ್ಕೊಂಡು ಈ ಹೊಲಸು ರಾಜಕೀಯ ಮಾಡಬಾರ್ದಿತ್ತು ಸರ್. ನಮ್ಮ ಸರ್ಕಾರ ಹೆಣ್ಮಕ್ಳಿಗೋಸ್ಕರನೇ ಎಲ್ಲ ಭಾಗ್ಯಗಳನ್ನು ಕೊಟ್ಟು ಈ ಮರ್ಯಾದೆ ಕಳೆಯೋ ಭಾಗ್ಯ ಅಂತಲೇ ಯಾಕೆ ಮಾಡಬೇಕಿತ್ತು ಅಲ್ವಾ? ಇವರು ವಿಡಿಯೋ ಬಂದಿದ್ದೇ ಆಯ್ತಲ್ವಾ, ಬ್ಲರ್ ಮಾಡಬೇಕಿತ್ತು ಎಲ್ಲ ಹೆಣ್ಮಕ್ಳದ್ದು. ಅದರಲ್ಲಿ ಇವಾಗ ಪ್ರಜ್ವಲ್ ಸರೇನೆ ಮೇನ್ ಆರೋಪಿ ಅಂತ ಹೇಳ್ತೀವಿ. ಎಲ್ಲೂ ಪ್ರಜ್ವಲ್ ಸರ್ ಫೋಟೋನೇ ಕಾಣಿಸ್ತಾ ಇಲ್ವಲ್ಲ. ಈ ಹೆಣ್ಮಕ್ಳು ಫೋಟೋ ಇದ್ದಾಗ ಇವ್ರು ಯಾಕೆ ಸರ್ ಬಿಟ್ಟರು? ಇವತ್ತು ನಾವು ಎಲ್ಲೇ ಹೋದ್ರು ಆಸನ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಮರ್ಯಾದೆನೇ ಇಲ್ಲ. ಓ ಸರ್ ಮೇಡಮ್ ನಿಮ್ದಿಲ್ವ ವಿಡಿಯೋ ಅಂತ ಕೇಳೋ ಮಟ್ಟಿಗೆ ನಾವು ಬಂದೋಗಿದ್ದೀವಿ. ಈ ಹೊಲಸು ರಾಜಕಾರಣನ ನಮ್ಮ ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ಅವರು ಯಾಕೆ ಮಾಡಬೇಕಿತ್ತು? ಅವ್ರ ಮನೆ ಹೆಣ್ಮಕ್ಳಾಗಿದ್ದರೆ ಹಿಂಗೆಲ್ಲ ಮರ್ಯಾದೆ ಕಳೀತಾ ಇದ್ರ? ಅವ್ರಿಗೂ ಅಭಿಮಾನಿಗಳಿದ್ದಾರೆ ಹಾಸನಲ್ಲಿ. ನಾವು ಅವ್ರ ಅಭಿಮಾನಿ ಅಂತಲೇ ಹೇಳ್ತೀವಿ. ಈ ಥರ ಆದಮೇಲೆ ನಾವು ಹೆಂಗೆ ಸರ್ ನಾವು ಮರ್ಯಾದೆ ಕೊಡೋಕ್ಕಾಗುತ್ತೆ? ನಿಮ್ಮನೆ ಹೆಣ್ಮಕ್ಳಾಗಿದ್ದರೆ ನೀವು ಈ ಥರ ಮಾಡ್ತಾ ಇದ್ರಾ? ನಾನು ಕೇಳೋದು ಒಂದೇ ಸರ್, ನಮ್ಮ ಪ್ರಜ್ವಲ್ ಸರ್ದು ಎಲ್ಲಿದೆ ಫೋಟೋ? ಯಾವ ಸಾಕ್ಷಿ ಮೇಲೆ ನೀವು ಹೇಳ್ತಾ ಇದ್ದೀರಾ? ನಮ್ಮ ಪ್ರಜ್ವಲ್ ಸರ್ ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ, ನಮ್ಮ ರೇವಣ್ಣ ಸಾಹೇಬ್ರು ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಏನಿದೆ ಸಾಕ್ಷಿ? ನೋಡಿ ಸರ್, ಇವತ್ತಾಗೂ ಕೂಡ ಅವ್ರ ಮನೇಲಿ ನಾವು ಇಷ್ಟು ವರ್ಷ ಕೆಲಸ ಮಾಡಿ ಎಲ್ಲರೂ ಕೂಡ ಅವ್ರು ಗೌರವವಾಗಿ ನಡ್ಕೊಂಡಿದ್ದಾರೆ ಹೊರತು ಯಾರನ್ನೂ ಕೂಡ ಅವರು ಕೇವಲವಾಗಿ ನೋಡಿಲ್ಲ ಸರ್. ಹೆಣ್ಮಕ್ಳು ನಾವಿವತ್ತು ರಾಜಾರೋಷವಾಗಿ ಹಾಸನದಲ್ಲಿ ಇಷ್ಟು ಮರ್ಯಾದೆಯಿಂದ ಇಷ್ಟು ಒಂದು ಪ್ರಾಣಕ್ಕೆ ಮಾನಕ್ಕೆ ಯಾವುದೇ ತೊಂದರೆ ಬರ್ದಲ್ಲೇ ನಾವು ಓಡಾಡ್ತಿದ್ದೀವಿ ಅಂದರೆ ನಮ್ಮ ರೇವಣ್ಣ ಸಾಹೇಬ್ರು ಮನೆಯವರು, ನಮ್ಮ ದೊಡ್ಡಗೌಡರು ಮನೆಯವರೇ ಕಾರಣ ಸರ್ ಇದಕ್ಕೆ. ದಯವಿಟ್ಟು ಈ ಸರ್ಕಾರ ನಾನು ಕೇಳೋದು ಇಷ್ಟೇ, ಇನ್ಮೇಲಾದರೂ ಈಗೇನು ಈ ಹೊಲಸು ರಾಜಕೀಯ ಹೆಣ್ಮಕ್ಳು ಇಟ್ಕೊಂಡು ಹೊಲಸು ರಾಜಕೀಯನ ಮಾಡ್ತಾ ಇತ್ತು, ದಯವಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿ. ಹೆಣ್ಮಕ್ಳು ಮಾನ ಮರ್ಯಾದೆನ ಹರಾಜಾಕ್ಬೇಡಿ. ಹೆಣ್ಮಕ್ಳನ್ನ ಮುಂದೆ ಇಟ್ಕೊಂಡು ದಯವಿಟ್ಟು ಯಾರು ಕೂಡ ರಾಜಕೀಯ ಮಾಡಬೇಡಿ. ಇದುವರೆಗೂ ಸಹ ನಮ್ಮ JDS ಪಕ್ಷ ಏನಿತ್ತು ಯಾವುದೇ ಹೆಣ್ಮಕ್ಳನ್ನ ಮುಂದೆ ಇಟ್ಕೊಂಡು ರಾಜಕೀಯ ಮಾಡಿಲ್ಲ ಸರ್. ಈ ಕಾಂಗ್ರೆಸ್ ಸರ್ಕಾರದವ್ರು ನಮ್ಮ ಡಿ ಕೆ ಶಿವಕುಮಾರ್ ಸರ್ ಯಾಕೆ ಈ ಥರ ಮಾಡಿದ್ರು? ಗೃಹಲಕ್ಷ್ಮಿ ಅನ್ನ ಭಾಗ್ಯ ಕೊಟ್ರಿ, ಗೃಹಲಕ್ಷ್ಮಿ ಭಾಗ್ಯ ಕೊಟ್ರಿ, CD ಭಾಗ್ಯ ಯಾಕೆ ಸರ್ ಮಾಡಬೇಕಾಗಿತ್ತು? ನೀವೆಲ್ಲ ಭಾಗ್ಯ ಕೊಟ್ಟು ಏನು ಸರ್ ಬಂತು? ಈ CD ಭಾಗ್ಯ ನಮಗೆ ಬೇಡಿತ್ತು ಸರ್, ಪೆಂಡ್ರೈವ್ ಭಾಗ್ಯ ನಮಗೆ ಬೇಡದಿತ್ತು. ನೀವು ಹೆಣ್ಮಕ್ಳು ಈ ಥರ ಹಲ್ಲೆಗಳಿತೀರಾ ಅಂದಿದ್ರೆ ನಿಮ್ಮ ಸರ್ಕಾರಕ್ಕೆ ಎಲ್ಲ ಹೆಣ್ಮಕ್ಳು ಓಟ್ ಹಾಕಿದ್ದಾರಲ್ಲ. ಇವತ್ತು ನಮ್ಮ ಹಾಸನ ಹೆಣ್ಮಕ್ಳಿಗಾಗಿದೆ, ನಾಳೆ ಇನ್ನೊಂದು ಜಿಲ್ಲೆಗಾಗಲ್ಲ ಅಂತ ಯಾವ ಗ್ಯಾರಂಟಿ? ನಾವು ಹೆಣ್ಮಕ್ಳ ಮೇಲೆ ಭರವಸೆ ಇಟ್ಟಿದ್ದೀವಿ ಸರ್. ನಮ್ಮ ಹಾಸನ ಹೆಣ್ಮಕ್ಳು ಆ ಥರ ಯಾವ ಕೆಟ್ಟ ಕೆಲಸನೂ ಮಾಡೋರಲ್ಲ. ನಾವು ಏನು ಹೇಳ್ತಾ ಇದ್ದೀವಿ, ಯಾರನ್ನೂ ಕೂಡ ನಾವು ಹೈಲೈಟ್ ಮಾಡ್ತಾ ಇಲ್ಲ. ನಮ್ಮ ಹಾಸನ ಹೆಣ್ಮಕ್ಳಿಗೆ ಪ್ರೊಟೆಕ್ಟ್ ಬರಬೇಕು ಅಂದರೆ ನಮ್ಮ ರೇವಣ್ಣ ಸಾಹೇಬ್ರು, ನಮ್ಮ ದೊಡ್ಡಗೌಡರು ಮನೇಲಿ ಇರಬೇಕು. ಇವತ್ತು ಓಟ್ ಹಾಕಿದ್ದಾರೆ ಸರ್. ಇವತ್ತಾಗಲಿ ನಾಳೆ ಆಗಲಿ ನಮ್ಮ ಪ್ರಜ್ವಲ್ ಅಣ್ಣನೇ ಗೆಲ್ಲೋದು. ಅವ್ರು ನೆಕ್ಸ್ಟ್ MP ಆಗಿ ಅವರೇನೇ ಸರ್ ಬರೋದು. ನೀವು ಹೊಲಸು ಮಾಡಿದಂಥ ಈ ರಾಜಕಾರಣ ಏನಿದೆ, ಈ CD ಅನ್ನೋದು ನಾವು ಓದೋ ಮಕ್ಕಳು TVಲಿ ಓದೋ ಮಕ್ಕಳು ಮೊಬೈಲ್ಗಳಲ್ಲೆಲ್ಲ ಬರ್ತಾ ಇದೆಯಲ್ಲ. ನಾವು ಹೆಂಗೆ ಸರ್ ಮಕ್ಕಳು ನಾವು ಅಥೋಟಿಗೆ ತೊಗೊಳಕ್ಕಾಗುತ್ತೆ? ಯಾವ ಥರ ಅಥೋಟಿಗೆ ತಗೊಳಕ್ಕಾಗುತ್ತೆ? ಏನಮ್ಮ ಇದು ಅಂತ ಕೇಳ್ತಾರೆ. ಏನು ಇದು ಅಂತ ಕೇಳಿದಾಗ ಹೆಣ್ಮಕ್ಳ ಬಗ್ಗೆ ಇಷ್ಟು ಕೇವಲವಾಗಿ ಬಂದಾಗ ನಾವು ಹೇಗೆ ಸರ್ ಪ್ರೊಟೆಕ್ಟ್ ಮಾಡ್ತೀರಾ? ಹಾಸನ ಅಂತಂದರೆ ಎಷ್ಟು ಮದುವೆಗಳೇ ಕ್ಯಾನ್ಸಲ್ ಆಗಿದೆ. ಹಾಸನದ ಹೆಣ್ಮಕ್ಳು ಬೇಡಪ್ಪ ಅನ್ನೋ ಮಟ್ಟಿಗೆ ನೀವು ನಮ್ಮ ಹಾಸನ ಇವತ್ತು ಬೀದಿಗಳಿದ್ರಲ್ಲ, ನೀವು ಮಾಡಿ ಸರಿನಾ ಸರ್? ನಾನು ಸರ್ಕಾರಕ್ಕೆ ಹೇಳ್ತಾ ಇರೋದು ಒಂದೇ, ಅನ್ನ ಭಾಗ್ಯ ಕೊಟ್ರಿ, ಗೃಹಲಕ್ಷ್ಮಿ ಯೋಜನೆ ಕೊಟ್ರಿ, ಈ ಪೆಂಡ್ರೈವ್ ಬಗ್ಗೆ ಯಾಕೆ ಸರ್ ಬೇಕಿತ್ತು? ಈ ಪೆಂಡ್ರೈವ್ ಬಗ್ಗೆ ಕೊಡಬಾರ್ದಾಗಿತ್ತು ನೀವು. ಈ ಪೆಂಡ್ರೈವ್ ಬಗ್ಗೆ ಕೊಟ್ಟರೆ ಹೆಣ್ಮಕ್ಳುಗಳು ಇವತ್ತು ಎಷ್ಟು 10,000 15,000 ಇದ್ದ ಹೆಣ್ಮಕ್ಳು JDS ಅವರು ಇವತ್ತು 5 ಜನ ಇದ್ದೀವಿ ಸರ್. ಯಾಕೆಂದರೆ ಬರ್ತಾ ಇಲ್ಲ ಯಾರು ಆಚೆಗೆ. ನಾಳೆ ದಿನ ನಮ್ಮದನ್ನು ಮಾಡ್ತಾರೆ. ಇವ್ರು ಮಾಡಲ್ಲ ಅಂತ ಯಾವ ಗ್ಯಾರಂಟಿ? ನಾನು ಕೇಳೋದಷ್ಟೇ, ನಮ್ದನ್ನು ಮಾಡಲ್ಲ ಅಂತ ಯಾವ ಗ್ಯಾರಂಟಿ? ನಾನು ಒಂದು ಹೇಳೋದಷ್ಟೇ, ಯಾವ ದೇವೇಗೌಡರು ಫ್ಯಾಮಿಲಿಯವರಾಗಲಿ, ರೇವಣ್ಣ ಸಾಹೇಬ್ರಾಗಲಿ, ಪ್ರಜ್ವಲ್ ಅಣ್ಣ ಆಗಲಿ ಯಾರು ಕೂಡ ಹೆಣ್ಮಕ್ಳ ಬಗ್ಗೆ ಕೆಟ್ಟಾಗಿ ನಡ್ಕೊಂಡಿಲ್ಲ. ಇದೆಲ್ಲ ಸುಳ್ಳು. ಇದು ಅವರಿಗೆ ಸೃಷ್ಟಿದಂಥ ಒಂದು ಕತೆ ಬಿಟ್ಟರೆ ನಮ್ಮ ಪ್ರಜ್ವಲ್ ಅಣ್ಣ ಒಳ್ಳೆಯವರೇನೆ ಸರ್. ನಮ್ಮನ್ನು ಒಳ್ಳೆ ರೀತಿಯಲ್ಲಿ ನಮ್ಮನ್ನ ಅಂತಲ್ಲ ಎಲ್ಲರೂ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡಿದ್ದಾರೆ. ನೀವು ಯಾಕೆ ಈ ಥರ ಹೊಲಸು ರಾಜಕಾರಣ ಮಾಡಿದ್ರಿ ಸರ್? ಬಿಡೋ ಅಂಥವ್ರಾಗಿದ್ದರೆ 6 ತಿಂಗಳ ಹಿಂದೆ ಸಿಕ್ತಲ್ಲ ನಿಮಗೆ ಎಲ್ಲ ದಾಖಲೆಗಳು. 6 ತಿಂಗಳ ಹಿಂದೆನೇ ಬಿಡಬೇಕಿತ್ತು. ಯಾಕೆ ನಿನ್ನೆ ನಾಳೆ ಎಲೆಕ್ಷನ್ ಅನ್ನಂಗೆ ಬಿಟ್ರಿ? ನಿಮ್ಮ ಬೇಳೆಕಾಳನ್ನು ಬೇಯಿಸ್ಕೊಳ್ಳೋಕ್ಕೆ, ನಿಮ್ಮ ದುರುದ್ದೇಶಕ್ಕೆ ಹೆಣ್ಮಕ್ಳನ್ನ ಯಾಕೆ ಉಪಯೋಗಿಸ್ಕೊಂಡ್ರಿ? ಹೆಣ್ಮಕ್ಳು ನಿಮಗೆ ಬಿಟ್ಟಿದ್ದಾರೆ ಹಾಸದ ಹೆಣ್ಮಕ್ಳು. ನಿಮ್ಮ ಜಿಲ್ಲೆಗಳ ಹೆಣ್ಮಕ್ಳು ಇಲ್ವಾ? ನಿಮ್ಮ ಪ್ರಪಂಚದಲ್ಲಿ ಕರ್ನಾಟಕದಲ್ಲಿ ನ್ಯಾಯ ಹೆಣ್ಮಕ್ಳು ಇಲ್ವಾ ಸರ್? ನಾವು ಹೇಳ್ತಾರೆ ದಯವಿಟ್ಟು ಇಲ್ಲಿಗೆ ವಿಡಿಯೋ ಅನ್ನೋದು ಏನು ರಿಲೀಸ್ ಆಗ್ತಿದೆ ದಯವಿಟ್ಟು ಇಲ್ಲಿಗೆ ನಿಲ್ಲಿಸಿ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ, ನ್ಯಾಯವಾಗಿ ಯಾರಿದ್ದಾರೆ. ನಮ್ಮ ಪ್ರಜ್ವಲ್ ಅಣ್ಣವ್ರ ಅಪರಾಧಿ ಅಲ್ಲ ಸರ್. ದಯವಿಟ್ಟು CIDಗೆ ಒಪ್ಪಿಸಿ. ಯಾಕೆ ಬರೀ SITಗೆ ಒಪ್ಪಿಸಿದ್ದೀರಾ? CIDಗೆ ಒಪ್ಪಿಸಿ. SIT ಯಾಕೆ ಬರೀ SITನೇ ನಿಮ್ಮದೊಂದು? SIT ಯಾಕೆ ಸರ್ SITಗೆ ಒಪ್ಪಿಸಿದ್ರೆ CIDಗೆ ಒಪ್ಪಿಸಿ. ಇವಾಗ ನಿನ್ನೆ ಸರ್ ನಾವು ನೋಡ್ದಂಗೆ ನಮ್ಮ ದೇವರಾಜೇಗೌಡರು ಎಲ್ಲ ಸಾಕ್ಷಿಲೂ ಕೂಡ ದೇವರಾಜೇಗೌಡರು ಹೇಳಿಕೆ ಕೊಡ್ತಾ ಇದ್ದಾರೆ. ಮತ್ತೆ ಯಾಕೆ ನೀವು ಯಾವುದೇ ಆ್ಯಕ್ಷನ್ ತಗೋತಾ ಇಲ್ಲ? ದೇವರಾಜೇಗೌಡರು ಹೇಳಿಕೆ ಮೇಲೆ ನೀವು ಯಾಕೆ ಯಾವುದೇ ಆ್ಯಕ್ಷನ್ ತಗೋತಾ ಇಲ್ಲ? ತಗೋಬೋದಿತ್ತಲ್ವಾ ಸರ್ ನೀವು? SIT ಮೇಲೆ ನಿಮಗೆ ನಂಬಿಕೆ ಇಲ್ಲ ಸರ್? SIT ಮೇಲೆ ನಮ್ಗೆ ನಂಬಿಕೆ ಇಲ್ಲ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅದು ಕಾಂಗ್ರೆಸ್ ಸರ್ಕಾರದ ಪರವಾಗಿದೆ SIT ಇದು. ನಮಗೆ SIT ಮೇಲೆ ನಂಬಿಕೆ ಇಲ್ಲ. CID ಕೊಡಿ. ನೋಡಿ ಸರ್, ನಾವೊಬ್ಬರು ಹೆಣ್ಮಕ್ಳಾಗಿ ನಾವು ಹಾಸನ ಜಿಲ್ಲೆಯಲ್ಲಿ ನಮ್ಮ ತಾತನ ಕಾಲದಿಂದಲೂ ನಾವು JDS ಅಂತ ಹೇಳ್ತಿದ್ದೀವಿ ಸರ್. ದೊಡ್ಡ ಮನೆಯವ್ರು ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ ಸರ್. ಹೆಣ್ಮಕ್ಳು ಗೌರವ ಕೊಡೋ ಅಂಥದ್ದು ಒಂದು ಫ್ಯಾಮಿಲಿ ಅಂದ್ರೆ ಅವ್ರದ್ದೇನೆ.
ಅವ್ರು ಇದುವರೆಗೂ ನಮ್ಮ ದೊಡ್ಡಗೌಡರು ನಮ್ಮ ದೇವೇಗೌಡರು ಆಗಿರ್ಬೋದು ಇವತ್ತು ಹೆಣ್ಮಕ್ಳು ಗೌರವ ಕೊಟ್ಟು ಹೆಣ್ಮಕ್ಳಿಗೆ ಸ್ಥಾನಮಾನ ಸಿಕ್ಕಿದೆ ಕೂಡ ಅವ್ರ ಫೀಲ್ಡಲ್ಲಿ. ಅದು ಪ್ರತಿಯೊಬ್ಬರಿಗೂ ಗೊತ್ತು, ಒಂದು ಹೆಣ್ಮಕ್ಳು ಗೌರವ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಹೆಣ್ಮಕ್ಳನ್ನ ಅವ್ರು ಒಳ್ಳೆ ರೀತಿ ನಡೆಸ್ಕೊಂಡಿದ್ದಾರೆ. ಈ ಆಪಾದನೆ ಎಲ್ಲ ಸುಳ್ಳು, ಈ ಸುಳ್ಳು ಆಪಾದನೆ ಎಲ್ಲ ದಯವಿಟ್ಟು ಬೇಗ ಕಳಿಸಿ ನಮ್ಮ ಪ್ರಜ್ವಲನ ನಿರಾಪರಾಧಿಯಾಗಿ ಬರಬೇಕು ಅಂತ ನಾವು ಕೇಳ್ಕೊತೀವಿ ಸರ್. ನಾವು JDS ಅಲ್ಲಿ ನಾವು ಹೆಚ್ಚು ಕಮ್ಮಿ ಒಂದು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಸರ್. ನಮ್ಗೆ ಯಾವುದೇ ಮಾನ ಆಗಲಿ ಪ್ರಾಣ ಆಗಲಿ ಯಾವುದು ಕೂಡ ನಮಗೆ ಧಕ್ಕೆ ಆಗಿಲ್ಲ ಸರ್. ನಾವು ಒಳ್ಳೆ ರೀತಿಯಲ್ಲಿ ನಡ್ಕೊಂಡಿದ್ದೀವಿ. ನಮ್ಮ ಪಕ್ಷದಲ್ಲಿದ್ದ ಎಲ್ಲ ಹೆಣ್ಮಕ್ಳು ಒಳ್ಳೆಯವರೇನೆ, ಯಾರೂ ಕೆಟ್ಟವರಲ್ಲ.